ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ಶಿಡ್ಲಘಟ್ಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೆ ಸಂವಿಧಾನಬದ್ಧ ಹಕ್ಕುಗಳು ಹಾಗೂ ಮೀಸಲಾತಿ ಸೌಲಭ್ಯವನ್ನು ಸಮರ್ಪಕವಾಗಿ ತಲುಪಿಸುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗ ಸೋಮವಾರ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ದಸಂಸ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಮಾತನಾಡಿ, ಕ್ಷೇತ್ರದಲ್ಲಿ ಶೇಕಡಾ 36ರಷ್ಟು ಎಸ್ಸಿ ಎಸ್ಟಿ ಸಮುದಾಯದವರು ಇದ್ರೂ ರಾಜಕೀಯ ಪಕ್ಷಗಳು ಅವರನ್ನು ಮತ ಬ್ಯಾಂಕ್ನಂತೆ ಬಳಸಿಕೊಳ್ತಿವೆ. ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಗಳ ಅನುದಾನವನ್ನು ಮೂಲ ಉದ್ದೇಶಗಳಿಗೆ ಬಳಸದೆ ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡುತ್ತಿರುವುದರಿಂದ ದಲಿತ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ದೂರಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅನೇಕ ವರ್ಷ ಕಳೆದರೂ ನಿವೇಶನ, ಮನೆ, ಕೃಷಿ ಭೂಮಿ ಮತ್ತು ಸ್ಮಶಾನದಂತಹ ಮೂಲಭೂತ ಸೌಲಭ್ಯಗಳಿಗಾಗಿ ದಲಿತರು ಇನ್ನೂ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ಇದೆ. ಬಗರ್ ಹುಕುಂ ಅರ್ಜಿಗಳು ಸಾಕಷ್ಟು ಬಾಕಿ ಉಳಿದಿವೆ. ದರಖಾಸ್ತು ಸಮಿತಿ ರಚನೆಯಾಗದ ಕಾರಣ ಭೂ ಮಂಜೂರಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ನ್ಯಾಯ ದೊರೆಯುತ್ತಿಲ್ಲ. ದೂರುದಾರರ ಮೇಲೆಯೇ ಪ್ರತಿ ದೂರು ದಾಖಲಿಸುವ ಪ್ರವೃತ್ತಿ ಹೆಚ್ಚಾಗಿದೆ. ತಹಶೀಲ್ದಾರ್ ಸಮಸ್ಯೆ ಪರಿಹಾರದ ಭರವಸೆ ನೀಡಿದ್ರೂ 1 ವರ್ಷದಿಂದ ದಲಿತರ ಸಮಸ್ಯೆಗಳ ಕುರಿತು ಯಾವುದೇ ಸಭೆ ನಡೆಸಿಲ್ಲ ಎಂದು ದೂರಿದರು. ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದ್ದು ಸಾರ್ವಜನಿಕರು ಸಣ್ಣ ಕೆಲಸಗಳಿಗೂ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಬೇಕು ಎಂದು ಆಗ್ರಹಿಸಿದರು. ಹಲವು ಗ್ರಾಮಗಳ ರೈತರಿಗೆ ಸಾಗುವಳಿ ಚೀಟಿ ವಿತರಿಸುವುದು, ಬಾಕಿ ಇರುವ ಬಗರ್ ಹುಕುಂ ಅರ್ಜಿ ಇತ್ಯರ್ಥಪಡಿಸುವುದು, ತಾಲೂಕು ದರಖಾಸ್ತು ಸಮಿತಿ ರಚಿಸುವುದು, ದಲಿತರಿಗೆ ನಿವೇಶನ, ಮನೆ ಹಾಗೂ ಸ್ಮಶಾನ ಭೂಮಿ ಒದಗಿಸುವುದು, ಗ್ರಾಮ ಪಂಚಾಯಿತಿಗಳಲ್ಲಿ ಶೇಕಡಾ 22.5ರಷ್ಟು ಅನುದಾನ ದುರುಪಯೋಗ ಕುರಿತು ತನಿಖೆ ನಡೆಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಗಗನ ಸಿಂಧು ಎನ್ ಅವರ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ಸಂಘಟನಾ ಸಂಚಾಲಕ ಧಡಂಘಟ್ಟ ತಿರುಮಲೇಶ್, ತಾಲೂಕು ಸಂಚಾಲಕ ಎಎಲ್ ನಾರಾಯಣಸ್ವಾಮಿ, ತಾಲೂಕು ಸಂಘಟನಾ ಸಂಚಾಲಕ ಯಣ್ಣಂಗೂರು ಸುಬ್ರಹ್ಮಣಿ, ದಿಪ್ಪುರಹಳ್ಳಿ ಚಿಕ್ಕನರಸಿಂಹಯ್ಯ, ಕಾಲ್ಕಚೋಕಂಡಹಳ್ಳಿ ವೆಂಕಟೇಶ್, ಯಣ್ಣಂಗೂರು ಸುಬ್ರಹ್ಮಣಿ, ಕೆಎಂ ನಾರಾಯಣಸ್ವಾಮಿ, ಭೈರಸಂದ್ರ ದೇವರಾಜ್, ದೇವರಮಳ್ಳೂರು ಸಣ್ಣಪ್ಪ, ಚಿಕ್ಕನರಸಿಂಹಯ್ಯ, ಹೇಮಾರ್ಲಹಳ್ಳಿ ಮುನಿಯಪ್ಪ, ಜಿ ಕುರುಪರಹಳ್ಳಿ ವೆಂಕಟಸ್ವಾಮಿ, ದ್ಯಾವಪ್ಪ, ನಾರಾಯಣಸ್ವಾಮಿ ಹಾಜರಿದ್ದರು. ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ದಲಿತರಾರು ಕುರಿಗಳಲ್ಲ, ದಲಿತರಾರು ಹುಲಿಗಳಲ್ಲ, ದಲಿತರಾರು ಕುರಿಗಳಲ್ಲ, ದಲಿತರೆಲ್ಲ ಹುಲಿಗಳು, ದಲಿತರಾರು ಕುರಿಗಳಲ್ಲ, ದಲಿತರಾರು ಕುರಿಗಳಲ್ಲ. ಜಿಂದಾಬಾದ್ ಜಿಂದಾಬಾದ್, ದಲಿತರನ್ನು ಸುಟ್ಟಬೇಕೆ, ದಲಿತರನ್ನು ಸುಟ್ಟಬೇಕೆ, ದಲಿತ ವಿರೋಧಿ ತಾಲೂಕು ಆಡಳಿತಕ್ಕೆ, ದಲಿತ ವಿರೋಧಿ ತಾಲೂಕು ಆಡಳಿತಕ್ಕೆ ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ದಲಿತರನ್ನು ಸುಟ್ಟಬೇಕೆ, ದಲಿತರನ್ನು ಸುಟ್ಟಬೇಕೆ. ಮೂಲಭೂತ ಸೌಕರ್ಯಗಳು ಇವತ್ತು ಈ ತಾಲೂಕು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಸರಿಯಾಗಿ ಕುಡಿಯಕ್ಕೆ ನೀರು ಕೊಡಕ್ ಆಗ್ತಾ ಇಲ್ಲ. ಅನೇಕ ಹಳ್ಳಿಗಳಲ್ಲಿ ಸ್ಮಶಾನ ಇದಿಲ್ಲ. ಇವತ್ತು ಮಹಾರಾಷ್ಟ್ರದ ಮಣ್ಣಿನಲ್ಲಿ ನೋಡಿ ತಂದೆ ದುಡಿದು ಸಿಡಿಲೆ, ಜಿಲ್ಲಾ ಶಾಖೆ ಮತ್ತು ರಾಜ್ಯ ಸಮಿತಿಯವರು ಈ ಸಭೆಗೆ ಆಗಮಿಸೋರೆ ಜಿಂದಾಬಾದ್ ಜಿಂದಾಬಾದ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನಾಂಗದ ಕುಂದುಕೊರತೆಗಳ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕರ್ನಾಟಕ ಜನಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಶಾಖೆ ವತಿಯಿಂದ ಬೇರೆ ಕಡೆಗೆ ಕೂಲಿ ಕೆಲಸಕ್ಕೆ ವಲಸೆ ಹೋಗುತ್ತಿದ್ದ ತುಂಬಾ ಶೋಷಣೆಯಾಗಿದೆ.
ಸ್ವಾತಂತ್ರ್ಯ ಬಂದು 79 ವರ್ಷಗಳು ಕಳೆದಿದ್ದರೂ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುತ್ತೇವೆ ಮತ್ತು SC/ST ಜನಾಂಗದ ಮೇಲೆ ಒಂದಲ್ಲ ಒಂದು ರೀತಿ ದೌರ್ಜನ್ಯ, ದಬ್ಬಾಳಿಕೆ, ಭೂಕಬಳಿಕೆ, ದಲಿತ ಮಹಿಳೆ ಏನಿತ್ತು ನಿಮ್ಮ ಬೇಡಿಕೆಗಳೇನಿತ್ತು ಅದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣವಾಗಿ ಬೇಲೂರು ಮಂಜುನಾಥ್ ಜಿಲ್ಲಾ ಸಂಚಾಲಕರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಶಾಖೆ ವತಿಯಿಂದ ತಾಲೂಕಿನ ದಲಿತ ವಿರೋಧಿ ನೀತಿ ತಾಲೂಕು ಆಡಳಿತದ ಮಾಡ್ತಾ ಇರೋದನ್ನು ಖಂಡಿಸಿ ಇವತ್ತು ಒಂದು ದಿನದ ಧರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದರ ನೇತೃತ್ವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಶಾಖೆ ವಹಿಸ್ಕೊಂಡಿತ್ತು. ಉದ್ದೇಶ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 79 ವರ್ಷ ಕಳೆದಿದ್ದಾವೆ. ಇವತ್ತು ಸಹ ಆಳುವಂಥ ಸರ್ಕಾರಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ಭಾಳ ಹೀನಾಯವಾಗಿ ನಡೆಸ್ಕೊಂಡು ಸಂವಿಧಾನಬದ್ಧವಾಗಿ ಏನು ಅವರಿಗೆ ಸಿಗಬೇಕು ಅದು ಸಿಗದೇ ಇರೋ ಥರ ಮಾಡಿ ಇವತ್ತು ಸಹ ಹಳ್ಳಿಗಾಡು ಪ್ರದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗ ಬೀದಿಗೆ ಬೀಳೋ ಥರ ಇವತ್ತು ಸರ್ಕಾರಗಳು ಮಾಡಿದ್ದಾವೆ. ಮತ್ತು ಬರೀ SC/ST ಜನಾಂಗದ ಓಟ್ ಮಾತ್ರ ಸರ್ಕಾರದ ಆಳುವಂಥ ಪಕ್ಷಗಳಿಗೆ ಬೇಕೇ ಹೊರತು ಅವರ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಶೈಕ್ಷಣಿಕ ಅಭಿವೃದ್ಧಿ ಆಗಿರ್ಬೋದು, ಸಾಮಾಜಿಕ ಬದಲಾವಣೆಗಳಾಗಿರ್ಬೋದು ಯಾವುದೂ ಬೇಕಾಗಿಲ್ಲ. ಈ ತಾಲೂಕಿನಲ್ಲಿ ಅನೇಕ ಜ್ವಾಲಾಂತ ಸಮಸ್ಯೆಗಳಿದ್ದಾವೆ. ಇವತ್ತು ಹಳ್ಳಿಗಾಡು ಪ್ರದೇಶದಲ್ಲಿ ಸರಿಯಾದಂಥ ಮೂಲಭೂತ ಸೌಕರ್ಯಗಳು ಇದುವರೆಗೂ ಇಲ್ಲ. ಎರಡನೇದಾಗಿ ಸ್ಮಶಾನ ಭೂಮಿ ಇಲ್ಲ. ಮತ್ತು ಈ ತಾಲೂಕಲ್ಲಿ ಒಂದು ವಾಸಿಸಲಿಕ್ಕೆ ಒಂದು ಸೈಟ್ ಕೊಡುವಂತಹ ಯೋಗ್ಯತೆ ಇಲ್ಲ. ಈ ತಾಲೂಕು ಆಡಳಿತಕ್ಕೆ ಒಂದು ಮನೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಮತ್ತು ಏನು ಅಲ್ಪ ಸ್ವಲ್ಪ ಭೂಮಿನ ಇವತ್ತೇನಾದ್ರೂ ನಾವು ಉಳುಮೆ ಮಾಡ್ಕೊಂಡು ದುಡಿಯೋಣ ಅಂತಂದರೆ ಫಾರಂ ನಂಬರ್ 50, 53, 57 ಹಾಕ್ಕೊಂಡು ಇವತ್ತು ಸುಮಾರು ವರ್ಷಗಳಾಗಿದ್ದಾವೆ. ಇದುವರೆಗೂ ಭೂಮಿ ಮಂಜೂರು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಬರೀ ಸುಳ್ಳು ಹೇಳ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾವೆ. ಇವತ್ತು 1680 ಅರ್ಜಿಗಳು ಇವತ್ತು ದರಖಾಸ್ತಲ್ಲಿ ಏನು ಭೂಮಿ ಮಂಜೂರು ಮಾಡಲಿಕ್ಕೆ ಹಾಕ್ಕೊಂಡಿದ್ರೋ ಅವುಗಳನ್ನ ವಜಾ ಮಾಡಿದ್ದಾರೆ. ಈ ರೀತಿ ಇವತ್ತು SC/ST ಜನಾಂಗಕ್ಕೆ ಭಾಳ ಮೋಸ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನೆಲ್ಲನೂ ಖಂಡಿಸಿ ಇವತ್ತು ನಮಗೆ SCP TSP ಸಂವಿಧಾನದತ್ತವಾಗಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಮಗೆ ಬರಬೇಕಾಗಿತ್ತು. ಆದರೆ ಆ SCP TSP ಹಣವನ್ನು ಇವತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ಕೊಂಡು ಅದು ಒಂದು ಕಡೆ ಮೋಸ ಮಾಡಿದ್ದಾರೆ. ಇವತ್ತು 24 ಮೀಸಲಾತಿ ಹಣ ಎಲ್ಲ ಕಡೆ ದುರುಪಯೋಗ ಆಗಿದೆ. ನಮಗೆ ಬರಬೇಕಾಗಿರೋ ಹಣನ ಪಂಚಾಯಿತಿಗಳಲ್ಲಿ ಸಾರ್ವಜನಿಕವಾಗಿ ಖರ್ಚು ಮಾಡ್ತಾ ಚರಂಡಿಗಳು, ದೀಪ, ರಸ್ತೆ ಅವರು ಮಾಡ್ಕೊಂಡು ಇವತ್ತು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಹೋರಾಟಗಳು ಮಾಡಿದ್ದೀವಿ, ಧರಣಾಗಳು ಮಾಡಿದ್ದೀವಿ ಮತ್ತು ಸರ್ಕಾರದ ಗಮನ ಸೆಳೆದಿದ್ದೀವಿ, ತಾಲೂಕು ಮತ್ತು ಜಿಲ್ಲಾಡಳಿತ ಗಮನ ಸೆಳೆದಿದ್ದೀವಿ. ಆದರೆ ಯಾರೂ ಸಹ ಇವತ್ತು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಏನು ಇವತ್ತು ದರಖಾಸ್ತು ಕಮಿಟಿ ತಾಲೂಕಲ್ಲಿಲ್ಲ. ಇಡೀ ರಾಜ್ಯದಲ್ಲಿ ದರಖಾಸ್ತು ಕಮಿಟಿಯಿಂದ ಅನೇಕ ಜನ ಬಡವರಿಗೆ ಇವತ್ತು ಭೂಮಿ ಮಂಜೂರು ಮಾಡ್ತಾ ಇದ್ದಾರೆ. ಆದರೆ ಶಿಡ್ಲಘಟ್ಟದಲ್ಲಿ 3.25 ವರ್ಷ ಆಗಿದೆ, ಇದುವರೆಗೂ ದರಖಾಸ್ತು ಕಮಿಟಿ ಇಲ್ಲ. ಫಾರಂ ನಂಬರ್ 50ಗಳು ಸಾವಿರಾರು ಅರ್ಜಿಗಳು ಇವತ್ತು ಪೆಂಡಿಂಗ್ ಇದ್ದಾವೆ. ಇವುಗಳನ್ನೆಲ್ಲ ಗಮನ ಸೆಳೆಯಲಿಕ್ಕೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಧರಣಾ ಕಾರ್ಯಕ್ರಮ ಮಾಡಿದ್ದೀವಿ. ಇದು ADC ಅವರು ಅಪಾರ ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು. ಅವರು ಏನು ಈ SRI ಚುನಾವಣೆ ಪ್ರಕ್ರಿಯೆಯಲ್ಲಿ ಸೀರಿಯಸ್ ಆಗಿರೋದ್ರಿಂದ ಫೋನ್ ಮುಖಾಂತರ ಹೇಳಿ 29 ಕಳೆದ ಮೇಲೆ ನಾನೇ ಬಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳ ಜೊತೆ ಮಾತಾಡಿ ನಿಮ್ಮ ಏನು ಅನೇಕ ಬೇಡಿಕೆಗಳೇನಿದ್ದಾವೆ ಅವುಗಳನ್ನೆಲ್ಲನೂ ನಮ್ಮ ಪರಿವ್ಯಾಪ್ತಿಯಲ್ಲಿ ಬರುವಂಥ ಬೇಡಿಕೆಗಳನ್ನ ಈಡೇರಿಸ್ತೀವಿ, ತಹಶೀಲ್ದಾರ್ ಜೊತೆ ಮಾತಾಡಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಮೇರೆಗೆ ಇವತ್ತು ನಮ್ಮ ಏನು ಡಿಮ್ಯಾಂಡ್ಸ್ ಇದೆ ಅವೆಲ್ಲನೂ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ. ಮತ್ತು 29 ಕಳೆದ ಮೇಲೆ ಏನಾದ್ರೂ ನಮ್ಮ ಕರೆದು ಮಾತಾಡಲಿಲ್ಲ ಅಂತಂದರೆ ಆಗಸ್ಟ್ 14ನೇ ತಾರೀಕು ಅರಬೆತ್ತಲೆ ಮತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರಿ, ಏನು TSP SCP ಏನು ರಿಸರ್ವೇಷನ್ ಅಮೌಂಟ್ ಇತ್ತು ಅದನ್ನು ಸರ್ಕಾರದಲ್ಲಿ ಅವರು ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ಕೊತಾರೆ.
ಅಲ್ಲಿ ಕೇಳ್ತಕ್ಕಂಥವ್ರು ಪ್ರಶ್ನೆ ಮಾಡ್ತಕ್ಕಂಥವ್ರು ಯಾರು ಇಲ್ಲ ಅಂತನಾ ಸರ್ಕಾರದ ಮಟ್ಟದಲ್ಲಿ? ಸರ್ಕಾರದಲ್ಲಿ ಇವತ್ತು SC ST ಮೀಸಲಾತಿಯಿಂದ ಗೆದ್ದೋಗಿರುವಂತಹ MLAಗಳು ಮಂತ್ರಿಗಳು ಪ್ರಶ್ನೆ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ SCP TSPಯಲ್ಲಿ ಆರ್ಟಿಕಲ್ 7 ಅಂತ ಅಂದ್ಬಿಟ್ಟು ಒಂದಿದೆ, ಅದನ್ನು ಬದಲಾವಣೆ ಮಾಡಿ ಆ ಏನು SCP TSP ಹಣ ಆ ಜನಾಂಗಕ್ಕೆ ಖರ್ಚು ಮಾಡಬೇಕಂತ ಒಂದು ತಿದ್ದುಪಡಿ ಮಾಡಿದ್ರು ಸಹ ಇವತ್ತು ಕಾಂಗ್ರೆಸ್ಸು ಅವರು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಸಾವಿರಾರು ಕೋಟಿ, ಸುಮಾರು 26,000 ಕೋಟಿ ಒಂದು ವರ್ಷಕ್ಕೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದುಡ್ಡನ್ನ ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಅನೇಕ ಹೋರಾಟಗಳಾಗ್ತಾ ಇದ್ದಾವೆ ಮತ್ತು ಇವತ್ತು ಸರ್ಕಾರದ ಗಮನವೂ ಸೆಳೀತಾ ಇದ್ದಾರೆ. ಇದು ತೀವ್ರವಾಗಿ ಇವತ್ತು ರಾಜ್ಯಾದ್ಯಂತನೂ ಇವತ್ತು ಚರ್ಚೆಗೆ ಆಗಿದೆ. ಇವತ್ತು ಅದರಿಂದ ನಾವು ಏನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಅಂದರೆ, ಇವತ್ತೇನು ನೊಂದು ಜನ ಈ ರಾಜ್ಯದಲ್ಲಿ ಏನಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಇವತ್ತು ಮೀಸಲಾತಿಯಲ್ಲಿ ಮತ್ತು ಸಂವಿಧಾನದಲ್ಲಿ ಏನು ಕೊಟ್ಟಿದ್ದಾರೆ, ಪರಿಪೂರ್ಣವಾಗಿ ಆ ಜನಾಂಗಕ್ಕೆ ನೀವು ಖರ್ಚು ಮಾಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾಗಿ ಒಂದು ಪಾಠ ಕಲಿಸಬೇಕಾಗ್ತಾಯಿದೆ ಈ ಜನಾಂಗ ಅನ್ನೋ ಒಂದು ಎಚ್ಚರಿಕೆಯೂ ಇವತ್ತು ದಲಿತ ಸಂಘರ್ಷ ಸಂಸ್ಥೆ ಕೊಡ್ತಾ ಇದೆ. ರಾಜ್ಯಾದ್ಯಂತ ಕೂಡ ಈಗ ದಲಿತರ ಮೇಲೆ ದೌರ್ಜನ್ಯಗಳು ಮತ್ತು ಅತ್ಯಾಚಾರಗಳು ಕೂಡ ಕೊಲೆಗಳು ಕೂಡ ಆಗ್ತಿದ್ದಾವೆ. ಈ ಸರ್ಕಾರದಿಂದ ನಿರ್ಲಕ್ಷ್ಯದಿಂದ ಆಗ್ತಿರ್ತಕ್ಕಂಥದ್ದು ಅಥವಾ ಆ ಸಂಘಟನೆಗಳ ಏನೋ ಒಂದು ವ್ಯಾಪಕ ಶಕ್ತಿ ಕುಂದಿದೆಯಾ ಅಂತ? 2022ರಲ್ಲಿ ಚುನಾವಣೆಗೆ ಹೋದಾಗ ಇವತ್ತು BJP ಸರ್ಕಾರ ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಐತೆ. ದಲಿತರ ಪರವಾಗಿಲ್ಲ. ಇವತ್ತು ದಲಿತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಅತ್ಯಾಚಾರಗಳು ನಡೀತಾವೆ ಅಂತೇಳಿ ಸುಮಾರು ಈ ರಾಜ್ಯದ 11 ದಲಿತ ಸಂಘಟನೆಗಳು ತೀರ್ಮಾನ ತಗೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬೆಂಬಲ ಕೊಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ನಮ್ಮ ಏಳಿಗೆ ಸಾಧ್ಯವಾಗ್ತೈತೆ ಅನ್ನೋ ಒಂದು ರಾಜ್ಯ ಮಟ್ಟದ ತೀರ್ಮಾನ ತಗೊಂಡು ಇವತ್ತು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಸರ್ಕಾರ ರಚನೆ ಮಾಡುವಂತಹ ಮುಂದಾಲೋಚನೆ ಮಾಡಿ ಇವತ್ತು ನಮ್ಮ ದಲಿತರ ವೋಟಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ. ಆದರೆ ಈ ಸರ್ಕಾರವೂ ಸಹ ಇವತ್ತು ದಲಿತರ ವಿರೋಧವಾಗಿದೆ ಅಂತ ಅಂದ್ಬಿಟ್ಟು ಇವತ್ತು ನಾವು SCP TSP ಆಗಿರ್ಬೋದು, ದಲಿತರ ಮೇಲೆ ದೌರ್ಜನ್ಯಗಳಾಗಿರ್ಬೋದು, ದಲಿತರ ಕೊಲೆಗಳಾಗಿರ್ಬೋದು, ಇವೆಲ್ಲ ನೋಡಿದಾಗ ಕಾಂಗ್ರೆಸ್ ಸರ್ಕಾರವೂ ವಿರೋಧ ನೀತಿ ಅನುಸರಿಸ್ತಾ ಐತೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರೋಧವಾಗಿ ರಾಜ್ಯಾದ್ಯಂತನೂ ನಾವು ತೀವ್ರವಾಗಿ ಹೋರಾಟ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ.